ಟಿಕೆಟ್ ವಿಚಾರ ಸಂಬಂಧಪಟ್ಟಂತೆ ಸಿ.ಪಿ. ಯೋಗೇಶ್ವರ್ ಅವರು ನಾನೇ ಕ್ಯಾಂಡಿಡೇಟ್ ಆಗ್ತೀನಿ, ಸೊ ನಾನು ಇಲ್ಲೇ ನಿಲ್ತೀನಿ, ಇಂಡಿಪೆಂಡೆಂಟ್ ಆದರೂ ನಿಲ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇದು JDS ಕ್ಷೇತ್ರ ಆಗಿರೋದು, JDS ಈ ಟಿಕೆಟ್ ತಮಗೆ ಬೇಕು ಅನ್ನೋದು ಇಲ್ಲಿ ಚರ್ಚೆ. ಒಂದು ಕಡೆ ಹೈಕಮಾಂಡ್ ನಾಯಕರನ್ನು, ಅದು ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷವಾಗಿ ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿದ್ದೇವೆ. ಜನನೂ ಕೂಡ ಈ ಒಂದು ಮಿತ್ರ ಪಕ್ಷಕ್ಕೆ ಸಹಿಯನ್ನು ಹಾಕಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅತಿ ಹೆಚ್ಚು ಲೋಕಸಭಾ ಸಂಸದರನ್ನ ಸಂಸತ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಉಪಚುನಾವಣೆಗಳು 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ. ಚನ್ನಪಟ್ಟಣ ಒಂದೇ ಅಲ್ಲ, ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಒಂದಷ್ಟು ಗಮನ ಸೆಳೀತಾ ಇದೆ. ಆದರೆ ಯಾವುದೇ ಅಧಿಕೃತ ತೀರ್ಮಾನಗಳಾಗಬೇಕಾದಂಥ ಸಂದರ್ಭದಲ್ಲಿ ಅಂತಿಮವಾಗಿ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಮ್ಮ ನಾಯಕರು ಇಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತೆ ರಾಜ್ಯ ನಾಯಕರು ಅವರು ಕೂಡ ಕೆಲವೊಂದಷ್ಟು ವರದಿಗಳನ್ನ ಕ್ರೋಢೀಕರಿಸಿದ್ದಾರೆ. ಈಗಾಗಲೇ ಬಹುಶಃ ವರದಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರುಗಳ ಭಾವನೆ ಏನಿದೆ, ಸ್ಥಳೀಯವಾಗಿ BJP ಕಾರ್ಯಕರ್ತರುಗಳ ಭಾವನೆ ಏನಿದೆ, ಇವೆಲ್ಲವನ್ನ ಅವರ ಭಾವನೆಗೆ ಯಾವುದೇ ರೀತಿ ಧಕ್ಕೆ ಉಂಟು ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ ದೆಹಲಿಯ ನಾಯಕರುಗಳು ಅತಿ ಶೀಘ್ರದಲ್ಲಿ ಒಂದು NDA ಅಭ್ಯರ್ಥಿಯನ್ನು ಫೈನಲ್ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ಒಂದು ವೇಳೆ ಈ ಒಂದು ಕ್ಷೇತ್ರವನ್ನು BJPಗೆ ತಮಗೆ ಟಿಕೆಟ್ ತಗೊಂಡ್ರೆ ಬಿಟ್ಕೊಡೋದು JDS ರೆಡಿ ಇದೆಯಾ ಸರ್? ಈಗ ಇಲ್ಲಿ ಪ್ರಶ್ನೆ, ಇದು ಯಾವುದೇ ತೀರ್ಮಾನಗಳಾಗಿರ್ಬೋದು, ಇದು ಯಾವುದೇ ಚರ್ಚೆಗಳಾಗಿರ್ಬೋದು, ನಾವು ಬೀದಿನಲ್ಲಿ ನಿಂತು ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಜೊತೆಯಲ್ಲಿ ಯಾವುದೇ ಅಧಿಕೃತ ತೀರ್ಮಾನಗಳಿರ್ಬೋದು, ಅಂತಿಮವಾಗಿ ನಮಗೆ NDA ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ಪೂರಕವಾದಂಥ ಒಂದು ಕ್ಯಾಂಡಿಡೇಟ್ನ ಕೊಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದ ಕಾರ್ಯಕರ್ತರ ಭಾವನೆ. ಹಾಗಾಗಿ ಕಾದ್ ನೋಡೋಣ, ಅಂತಿಮವಾಗಿ ದೆಹಲಿಯ ನಾಯಕರುಗಳು, ನಮ್ಮ ನಾಯಕರು ಏನು ತೀರ್ಮಾನ ತಗೋತಾರೆ ಕೂತ್ ಚರ್ಚೆ ಮಾಡೋಣ. ಟಿಕೆಟ್ ಗೊಂದಲ ಏನಾದರೂ ಕಾಂಗ್ರೆಸ್ನವ್ರಿಗೆ ವರದಾನ ಆಗುತ್ತಾ ಅಂತ? ಈಗ ಎಂದು ಕೂಡ ಚನ್ನಪಟ್ಟಣ ತಾಲೂಕು ಒಂದು ಕಡೆ ಜನತಾದಳ ಪಕ್ಷದ ಭದ್ರಕೋಟೆ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಸನ್ಮಾನ್ಯ ವರದೇಗೌಡರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು. ಯಾವ ರೀತಿ ಅವರು ನಮ್ಮ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ಒಬ್ಬ ಭಾಳ ಸರಳವಾದಂಥ ವ್ಯಕ್ತಿತ್ವ, ಆರ್ಥಿಕವಾಗಿ ಅವರೇನು ಸದೃಢವಾಗಿ ಇರಲಿಲ್ಲ, ಭಾಳ ನಿಷ್ಠಾವಂತ ಕಾರ್ಯಕರ್ತರು ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಅಗಲು ಹೋಗಿದ್ದಾರೆ. ಇವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ ಇವತ್ತು ಜನತಾದಳ ಪಕ್ಷಕ್ಕೆ 55,000 ರಿಂದ 60,000 ಮತಗಳು ಕ್ರೋಢೀಕರಿಸಿದೆ. ಹಾಗಿದ್ದಾಗ ಸಾಮಾನ್ಯವಾಗಿ ಒಂದು ಕಡೆ JDS ಶಕ್ತಿ, ಇನ್ನೊಂದು ಕಡೆ ಸನ್ಮಾನ್ಯ C.P. ಯೋಗೇಶ್ವರರು ಕೂಡ ಅವ್ರದ್ದಾದಂಥ ವೈಯಕ್ತಿಕ ವರ್ಚಸ್ನ ಆ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಅದು ಕೂಡ ವಾಸ್ತವಾಂಶ. ಇವೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆ ಕ್ಷೇತ್ರದಲ್ಲಿ ನೆಲೆ ಇಲ್ಲ. ಬಹುಶಃ ಈ ಚುನಾವಣೆಯಲ್ಲಿ ಒಂದಷ್ಟು ಮತಗಳು ಕ್ರೋಢೀಕರಿಸಿರ್ಬೋದು ಅವ್ರ ಪರವಾಗಿ. ಆದರೆ ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ಗೆ ಏನು ಅಷ್ಟು ಪ್ರಬಲವಾದಂಥ ನೆಲೆ ಚನ್ನಪಟ್ಟಣದಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವು ಡೇಟಾ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ತದೆ.